ಈ ಬಾರಿ ಏಕಕಾಲದಲ್ಲಿ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಭೀಮನ ಅಮಾವಾಸ್ಯೆ ದಿನವೇ ಅಪಾಯಕಾರಿ ಸೂರ್ಯಗ್ರಹಣ ಕೂಡ ಇರುವಂತದ್ದು. ಸೊ ಹೀಗಾಗಿ ಜನಗಳಿಗೆ ಕನ್ಫ್ಯೂಸ್ ಆಗಿದೆ, ಗೊಂದಲದಲ್ಲಿದ್ದಾರೆ. ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಎರಡೂ ಕೂಡ ಒಂದೇ ದಿನ ಬಂದಿರೋದ್ರಿಂದ ಇದು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದಪ್ಪ, ಏನಾದರೂ ಹೆಚ್ಚಿನ ಒಂದು ತೊಂದರೆಗಳಾಗುವಂಥದ್ದು ಇದೆಯಾ ಅಂತ. ಏಕಕಾಲದಲ್ಲಿ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ, ಭೀಮನ ಅಮಾವಾಸ್ಯೆ ದಿನವೇ ಅಪಾಯಕಾರಿ ಗ್ರಹಣ ಕೂಡ ಇರುವಂಥದ್ದು. ಸೊ ಹೀಗಾಗಿ ಭೀಮನ ಅಮಾವಾಸ್ಯೆ ಎಂದೇ ಈ ವರ್ಷದ ಕೊನೆಯ ಗ್ರಹಣ. ಬುಧವಾರ ಹಬ್ಬ ಮಾಡಬೇಕಾ, ಗ್ರಹಣ ಆಚರಿಸಬೇಕಾ, ಈ ರೀತಿಯಾಗಿ ಗೊಂದಲದಲ್ಲಿದ್ದಾರೆ ಜನ. ಒಂದೇ ದಿನ ಅಮಾವಾಸ್ಯೆ ಗ್ರಹಣ ಒಳ್ಳೆಯದಾ ಕೆಟ್ಟದ್ದಾ, ಹೇಗೆ ಇದನ್ನ ಪರಿಗಣಿಸಬಹುದು? ಅಮಾವಾಸ್ಯೆ ಎಂದೇ ಗ್ರಹಣ ಗೋಚರಿಸುವುದು ಒಳ್ಳೆಯದಾ ಏನು? ಗ್ರಹಣದಿಂದ ಆಕಾಶ ಮಂಡಲದಲ್ಲಿ ಗ್ರಹಗಳ ಸಂಯೋಗ ಆಗುತ್ತೆ. ಭಾರತದಲ್ಲಿ ಗೋಚರಿಸಲಿದೆಯಾ ಈ ಬಾರಿಯ ಸೂರ್ಯಗ್ರಹಣ? ಇದು ನಮ್ಮ ದೇಶದ ಮೇಲೂ ಕೂಡ ಪರಿಣಾಮ ಬೀರುತ್ತಾ? ಕಟಕ ಸೇರಿ ಈ ಮೂರು ರಾಶಿಯವರಿಗೆ ಕಾದಿದೆ ಆಪತ್ತು. ಈ ಬಾರಿ ಏಕಕಾಲದಲ್ಲಿ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಇರುವಂಥದ್ದು. ಭೀಮನ ಅಮಾವಾಸ್ಯೆ ದಿನವೇ ಸೂರ್ಯಗ್ರಹಣ. ಸೊ ಹೀಗಾಗಿ ಇದು ಭಾರತದ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ? ಹಾಗಾದ್ರೆ ಇದು ಒಳ್ಳೇದಾ ಕೆಟ್ಟದ್ದಾ? ಇದನ್ನ ಆಚರಣೆ ಮಾಡ್ಬೇಕಾ? ಅಮಾವಾಸ್ಯೆ ಆಚರಣೆ ಮಾಡ್ಬೇಕಾ ಅಥವಾ ಸೂರ್ಯಗ್ರಹಣ ಆಚರಣೆ ಮಾಡ್ಬೇಕಾ? ಆಚರಣೆ ಅಂತ ಅಂದ್ರೆ ಏನು? ಅಮಾವಾಸ್ಯೆ ದಿನ, ಈಗ ಭೀಮನ ಅಮಾವಾಸ್ಯೆ ಅಂತ ಇದ್ದಾಗ ಪಾದ ಪೂಜೆ ಆಗಿರ್ಬೋದು ಅಥವಾ ಅದ್ರ ಜೊತೆಗೆ ದೇವರ ಪೂಜೆಗಳನ್ನ ಹೆಚ್ಚಾಗಿ ಮಾಡುವಂಥದ್ದು, ಏನು ಆಚರಣೆಗಳಿದಾವೋ ಸಂಸ್ಕೃತಿಯ ಪ್ರಕಾರ ಸಾಂಪ್ರದಾಯಿಕವಾಗಿ ಆಚರಣೆಗಳನ್ನ ಮಾಡ್ಬೇಕಾ? ಅಥವಾ ಈ ಸೂರ್ಯಗ್ರಹಣ ದಿನ ಏನ್ ಮಾಡ್ತಾರೆ, ಎಲ್ಲೂ ಕೂಡ ಪೂಜೆಯನ್ನ ಮಾಡೋದಿಲ್ಲ, ಗ್ರಹಣ ಮುಗಿಯೋವರೆಗೂ ಕೂಡ ಅಂದ್ರೆ ಯಾವುದೇ ರೀತಿಯಾದಂತಹ ಆಹಾರವನ್ನ ಸೇವಿಸುವುದಿಲ್ಲ, ಕೆಲವೊಬ್ರು ನೀರು ಸಹಿತ ಕುಡಿಯೋದಿಲ್ಲ, ಆ ರೀತಿಯಾಗಿ ಅದನ್ನ ಫಾಲೋ ಮಾಡ್ತಾರೆ, ಅದನ್ನ ಆಚರಣೆ ಮಾಡ್ತಾರೆ. ಸೊ ಹಾಗಾಗಿ ಅವತ್ತು ಏನ್ ಮಾಡ್ಬೇಕು, ಎಕ್ಸಾಕ್ಟ್ಲಿ ಏನ್ ಮಾಡ್ಬೇಕು ಅವತ್ತು? ಹಾಗಾದ್ರೆ ಈಗ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಂದೇ ದಿನ ಬಂದಿರೋದ್ರಿಂದ ಅದರ ಜೊತೆಗೆ ಯಾವ ರಾಶಿಯ ಮೇಲೆ ಇದು ಪರಿಣಾಮ ಬೀರುತ್ತೆ? ಈಗ ಕಟಕ ಸೇರಿದಂತೆ ಮೂರು ರಾಶಿಗೆ ಇದರ ಒಂದು ಪರಿಣಾಮ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದು ಯಾವ ರೀತಿಯಾದಂತ ಒಳಿತನ ತರುತ್ತಾ ಅಥವಾ ಎಡವಟ್ಟನ್ನು ತಂದುಕೊಡುತ್ತಾ ಅನ್ನುವಂತ ಗೊಂದಲದಲ್ಲಿ ಜನ ಇದ್ದಾರೆ. ಇದು 2026ರ ಎರಡನೆಯ ಸೂರ್ಯಗ್ರಹಣವು ನಾಳೆ ಗೋಚರ ಆಗುತ್ತೆ. ನಾಳೆ ಗೋಚರಿಸಲಿರುವಂತಹ ಸಂಪೂರ್ಣ ಸೂರ್ಯಗ್ರಹಣ ರಾತ್ರಿ 9:04 ಆಗಸ್ಟ್ 13 ಬೆಳಗ್ಗೆ 4:25 ಗ್ರಹಣ ಇರುತ್ತೆ. ಆದ್ರೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಭಾರತೀಯರು ಚಿಂತೆ ಪಡಬೇಕಾಗಿಲ್ಲ. ಆದ್ದರಿಂದ ಭಾರತದಲ್ಲಿ ಸೂತಕ ಕಾಲ ಅನ್ವಯಿಸುವುದಿಲ್ಲ. ಸೂತಕಕ್ಕೆ ಸಂಬಂಧಿಸಿದ ಆಚರಣೆ ಪಾಲಿಸುವ ಅಗತ್ಯವೂ ಕೂಡ ಇಲ್ಲ ಇಲ್ಲಿ. ಆದ್ರೆ ಈ ಸೂರ್ಯಗ್ರಹಣಕ್ಕೆ ವಿಶೇಷ ಮಹತ್ವವಿದೆ. ಕರ್ಕಾಟಕ ರಾಶಿಯಲ್ಲಿ ಸಂಭವಿಸಲಿರುವಂತಹ ಈ ಗ್ರಹಣ ಕೆಲವು ರಾಶಿಯವರ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುವಂಥದ್ದು. ಉದ್ಯೋಗ, ವ್ಯವಹಾರ, ಹಣಕಾಸು, ಪ್ರಯಾಣದಲ್ಲಿ ನಿಗಾ ತೆಗೆದುಕೊಳ್ಬೇಕಾಗುತ್ತೆ. ಹಠಾತ್ ಆರ್ಥಿಕ ನಷ್ಟ, ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಒಂದಿಷ್ಟು ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಾಳೆ ಗೋಚರಿಸಲಿರುವಂತಹ ಸಂಪೂರ್ಣ ಸೂರ್ಯಗ್ರಹಣದ ಇದು ಭಾರತದ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮವನ್ನ ಬೀರೋದಿಲ್ಲ. ಭಾರತದಲ್ಲಿ ಸೂತಕವನ್ನ ಆಚರಿಸುವುದಿಲ್ಲ. ಸೂತಕ ಅಂತ ಅಂದ್ರೆ ಏನಂದ್ರೆ ಸೂತಕದ ಆಚರಣೆ ಅಂತ ಏನಿರುತ್ತೆ ಅವನ್ನೆಲ್ಲವೂ ಕೂಡ. ಹಾಗಾದ್ರೆ ಗ್ರಹಣ ದಿನ ಏನ್ ಮಾಡಬೇಕು? ಓಂ ನಮಃ ಶಿವಾಯ ಎಂದು ಜಪ ಮಾಡಬೇಕು, ಶಿವನ ಆರಾಧನೆ ಮಾಡಬೇಕು, ದಾನವನ್ನ ಮಾಡಬೇಕು. ಈಗ ಕರ್ಕಾಟಕ ಸೇರಿದಂತೆ ಹಲವು ರಾಶಿಗಳ ಮೇಲೆ ಇದರ ಪರಿಣಾಮ ಇದೆ. ತಾಮ್ರದ ಪಾತ್ರೆ ಮುಂತಾದ ವಸ್ತು ದಾನ ಮಾಡೋದು ಕೂಡ ಒಳ್ಳೆಯದು. ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನವನ್ನ ಮಾಡಬೇಕಾಗುತ್ತೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಆದಿತ್ಯ ಹೃದಯ ಸ್ತೋತ್ರವನ್ನ ಪಠನ ಮಾಡಬೇಕಾಗುತ್ತೆ. ಸೂರ್ಯ ದೇವರನ್ನ ಭಕ್ತಿಯಿಂದ ಆರಾಧಿಸಿ. ಶಿವನ ಆರಾಧನೆ ಪ್ರಮುಖವಾಗಿರುತ್ತೆ. ಈಗ ಗ್ರಹಗಳ ನೋಡಿ, ನಮಗೂ ಮತ್ತು ಪ್ರಕೃತಿಗೂ ಯಾವ ರೀತಿಯಾಗಿ ನಂಟಿದೆ ಅಂತ ನೋಡಿದಾಗ
ನೋಡಿದಾಗ ಈಗ ನಾವೇನು ವಿಶ್ವಕೋಶ ಯೂನಿವರ್ಸ್ ಅಂತ ಏನು ಹೇಳ್ತೀವಿ, ಯೂನಿವರ್ಸ್ಗೂ ನಮಗೂ ಮನುಷ್ಯರಿಗೂ ಜೀವಿಗಳಿಗೂ ಪ್ರತಿಯೊಂದು ಜೀವಿಗಳು ಕೂಡ ಕನೆಕ್ಟಿವಿಟಿ ಇದೆ. ಸೊ ಹಾಗಾಗಿ ಏನಾದರೂ ಏನು ಪ್ರಕೃತಿಯಲ್ಲಿ ಆದಂಥ ಬದಲಾವಣೆಗಳು ಮನುಷ್ಯನ ಮೇಲೆ ಜೀವಿಯ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಇನ್ನು ಈ ಗ್ರಹಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಶಿಗಳ ವಿಚಾರದಲ್ಲಿ ನೋಡಿದಾಗ ಈಗ ಕರ್ಕಾಟಕ ಸೇರಿದಂತೆ ಹಲವಾರು ರಾಶಿಗಳ ಮೇಲೆ ಇದರ ಪರಿಣಾಮ ಇರುವಂಥದ್ದು. ಹಾಗಂತ ಯಾರು ಕೂಡ ಭಯ ಪಡಬೇಕಾದಂಥ ವಿಷಯ ಇಲ್ಲ. ಏನಂತ ಅಂದರೆ ಈಗ ಸೂರ್ಯ ದೇವರನ್ನ ಅಲ್ಲಿ ಪ್ರಾರ್ಥನೆ ಮಾಡಬೇಕು, ಶಿವನ ಆರಾಧನೆಯನ್ನ ಮಾಡಬೇಕು, ಸೂರ್ಯ ಸ್ತೋತ್ರವನ್ನ ಪಠನೆ ಮಾಡೋದು. ಸೊ ಹಲವಾರು ಆಚರಣೆಗಳನ್ನು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಸೂರ್ಯಗ್ರಹಣ ಇದೆ ಅಂತ ಅಥವಾ ನಮ್ಮ ದೇಶದಲ್ಲಿ ಇಲ್ಲ ಅಂತ ಯಾವುದೇ ರೀತಿಯಂಥ ಒಂದು ಗೊಂದಲವನ್ನು ಇಟ್ಕೊಳ್ಳೋದು ಬೇಡ. ಸೊ ಇನ್ನೊದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಕೃಷ್ಣ, ಇದೀಗ ನಾಳೆ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಂದೇ ದಿನ ಆಗಿರೋದ್ರಿಂದ ಜನಗಳಲ್ಲಿ ಸ್ವಲ್ಪ ಆತಂಕ ಕೂಡ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಅದ್ರ ಜೊತೆಗೆ ಇದು ಭಾರತದ ಮೇಲೆ ಎಷ್ಟು ಪರಿಣಾಮ ಅನ್ನುವಂಥದ್ದು, ಈಗ ಭಾರತಕ್ಕೆ ಇದರ ಎಫೆಕ್ಟ್ ಇಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಕೃಷ್ಣ? ಎಸ್ ವನಿತಾ, ಹೌದು. 2026ರಲ್ಲಿ ಇದು ಎರಡನೇ ಬಾರಿಗೆ ಗ್ರಹಣ ಅಂತ ಹೇಳ್ಬೋದು. ಆದರೆ ಜನರಲ್ಲಿ ಒಂದು ಹೆಚ್ಚಿನ ಆತಂಕ ಯಾಕೆ ಕಾಡ್ತಾ ಇದೆಯಪ್ಪ ಅಂತಂದರೆ, ಅಮಾವಾಸ್ಯೆ ದಿನವೇ ಈ ಒಂದು ಗ್ರಹಣ ಕಾಣಿಸ್ತಾ ಇದೆ. ಇದರಿಂದ ಅಂದರೆ ಭಾರತದಲ್ಲಿ ಭೀಮನ ಅಮಾವಾಸ್ಯೆಯಂದು ಗಂಡನ ಪೂಜೆ ಮಾಡುವಂಥದ್ದು ಒಂದು ಪುರಾತನ ಸಂಪ್ರದಾಯ ಮತ್ತು ಆಚರಣೆ ಅಂತ ಹೇಳ್ಬೋದು. ಆ ಒಂದು ಆಚರಣೆಗೆ ಈ ಒಂದು ಗ್ರಹಣ ಅಡ್ಡಿ ಆಗುತ್ತಾ ಅನ್ನುವಂಥದ್ದು ಒಂದು ಎಲ್ಲರಲ್ಲಿಯೂ ಬಹಳಷ್ಟು ಕಾಡ್ತಾ ಇದೆ ಅಂತ ಹೇಳ್ಬೋದು. ಆದರೆ ಈ ಅಮಾವಾಸ್ಯೆ ದಿನವೇ ಒಂದು ಗ್ರಹಣ ಮೂಡೋದ್ರಿಂದ ಪತ್ನಿಯರಿಗೆ ಅಂದರೆ ನಾವು ಪೂಜೆ ಮಾಡೋದಕ್ಕೆ ಏನಾದರೂ ಅಡ್ಡಿ ಆಗುತ್ತಾ ಏನು ಅಂತ ಅನ್ನುವಂಥದ್ದು ಒಂದು ಅವರಲ್ಲಿ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಆದರೆ ಗ್ರಹಣ ನಾಳೆ ದಿನ ಗ್ರಹಣ ಯಾವಾಗ ಅಂತಂದರೆ ಬರೋಬ್ಬರಿ ರಾತ್ರಿ ಒಂದು 9:04 ಈ ಒಂದು ಗ್ರಹಣ ಶುರುವಾಗುತ್ತೆ. ನಾಡಿದ್ದು ಆಗಸ್ಟ್ 13ರಂದು ಬೆಳಗಿನ ಜಾವ 4:25 ಗ್ರಹಣ ಮುಕ್ತಾಯವಾಗುತ್ತೆ ಅಂತ ಹೇಳ್ಬೋದು. ಆದರೆ ಈ ಒಂದು ಗ್ರಹಣದ ಸಮಯದಲ್ಲಿ ಪತ್ನಿಯರು ಏನು ಮಾಡಬೇಕು? ಗ್ರಹಣ ನಮಗೆ ಒಂದು ಕಂಟಕ ಆಗದೇ ಇರೋ ರೀತಿ ಪೂಜೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಬೆಳಗಿನ ಜಾವ ಅಂದರೆ ನಸುಕಿನ ಜಾವ ಬರೋಬ್ಬರಿ 4 ಗಂಟೆಗೆ ಎದ್ದು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಶಿವನ ಪೂಜೆ ಮಾಡಬೇಕು. ಶಿವನ ಪೂಜೆ ಮಾಡೋದ್ರ ಜೊತೆಗೆ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಬೇಕು. ಅದಾದ ಬಳಿಕ ಬೆಳಗಿನ ಜಾವ ಎದ್ದು ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ದೇವನಿಗೆ ವಿಶೇಷವಾದಂಥ ಒಂದು ಪೂಜೆಯನ್ನು ಸಲ್ಲಿಸಬೇಕು. ಇದರಿಂದ ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅನ್ನುವಂಥದ್ದು ಕೂಡ ಜ್ಯೋತಿಷ್ಯ ಹೇಳುತ್ತದೆ. ಅಷ್ಟೇ ಅಲ್ಲದೆ ಬೆಳಗಿನ ಜಾವ ಎದ್ದ ಕೂಡಲೇ ಕೆಲವೊಂದು ಮಂತ್ರ ಪಠಣಗಳಿವೆ. ಆಮೇಲೆ ಒಂದು 3 ರಾಶಿಯವರಿಗೆ ಕೂಡ ಇದೊಂದು ಭಾರಿ ಗಂಡಾಂತರ ಇದೆ ಅಂತ ಹೇಳ್ಬೋದು. ಗಂಡಾಂತರದಿಂದ ಪಾರಾಗಲು ಶಿವನ ಮೊರೆ ಹೋಗಬೇಕು, ಗಣೇಶನ ಪೂಜೆ ಮಾಡಬೇಕು. ಆಮೇಲೆ ವಿಶೇಷವಾಗಿ ಸೂರ್ಯ ದೇವನಿಗೂ ಕೂಡ ಒಂದು ಮಂತ್ರ ಪಠಣೆ ಮಾಡಬೇಕು, ಆಮೇಲೆ ಪೂಜೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಆದರೆ ಇದರಿಂದ ಯಾರೂ ಕೂಡ ಆತಂಕಕ್ಕೊಳಗಾಗೋದಾಗಲಿ ಭಯ ಪಡೋದಾಗಲಿ ಮಾಡಬಾರ್ದು. ಯಾಕಂತಂದರೆ ಇದು ಭಾರತದಲ್ಲಿ ಯಾವುದೇ ರೀತಿ ಗೋಚರ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟನೆ ನೀಡಿದೆ. ಹಾಗಾಗಿ ನಾವು ಯಾರೂ ಕೂಡ ಭಯ ಪಡಬೇಡ ಅಂತ ಒಂದು ಮಾಹಿತಿ ಇದೆ ವನಿತಾ. ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಅಪ್ಡೇಟ್.